ಬಂಜಾರ ಸಮುದಾಯದ ಏಕೈಕ ಕಾಂಗ್ರೆಸ್ ಶಾಸಕ ಹಾವೇರಿ ಕ್ಷೇತ್ರದ ರುದ್ರಪ್ಪ ಮಾನಪ್ಪ ಲಂಬಾಣಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಹಾಗೂ ಬಂಜಾರ ಸಮುದಾಯದವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ಕಲ್ಪಿಸಬೇಕು ಎಂದು ಸಮುದಾಯದ ಮುಖಂಡ ನಾಗರಾಜ್ ನಾಯ್ಕ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 35 ರಿಂದ 36 ಲಕ್ಷ ಜನಸಂಖ್ಯೆ ಹೊಂದಿರುವ ಬಂಜಾರ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ನಿರಂತರ ಬೆಂಬಲ ನೀಡುತ್ತಾ ಬಂದಿದ್ದರೂ ಸಚಿವ ಸಂಪುಟ ಹಾಗೂ ವಿಧಾನ ಪರಿಷತ್ನಲ್ಲಿ ಸಮುದಾಯಕ್ಕೆ ಸಮರ್ಪಕ ಪ್ರಾತಿನಿಧ್ಯ ದೊರೆತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬಂಜಾರ ಸಮುದಾಯದ ಹಿತಾಸಕ್ತಿಗಾಗಿ ಕೆಲಸ ಮಾಡುತ್ತಿರುವ ರುದ್ರಪ್ಪ ಲಂಬಾಣಿ ಅವರನ್ನು ಸಚಿವರನ್ನಾಗಿ ನೇಮಕ ಮಾಡಿದ್ರೆ ಸಮುದಾಯದ ಸಮಸ್ಯೆಗಳಿಗೆ ಸ್ಪಂದಿಸಲು ಅನುಕೂಲವಾಗಲಿದೆ. ಜೊತೆಗೆ ಬಂಜಾರ ಜನಾಂಗದ ಒಬ್ಬರನ್ನು ಎಂಎಲ್ಸಿಯಾಗಿ ನೇಮಕ ಮಾಡುವ ಮೂಲಕ ರಾಜಕೀಯ ಪ್ರಾತಿನಿಧ್ಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ವೆಂಕಟೇಶ್ ನಾಯ್ಕ್, ಗೋಪಿ ನಾಯ್ಕ್, ಲಿಂಗರಾಜ್ ನಾಯ್ಕ್, ಕವಿತಾ ಚಂದ್ರಶೇಖರ್, ರವಿ ನಾಯ್ಕ್, ಮಂಜಾ ನಾಯ್ಕ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮಾಧ್ಯಮ ಮಿತ್ರರೆಲ್ಲರಿಗೂ ವಂದನೆ ಹೇಳ್ತಾ, ಇವತ್ತಿನ ಈ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ವಿಚಾರ ಏನಂದರೆ, ನಮ್ಮ ಬಂಜಾರ ಸಮುದಾಯದ ಏಕೈಕ ಶಾಸಕರಾದ ರುದ್ರಪ್ಪ ಮಾನಪ್ಪ ಲಂಬಾಣಿ ಹಾವೇರಿ ಕ್ಷೇತ್ರದವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದಿನಿಂದನೂ ಒಂದು ಮಂತ್ರಿ ಸ್ಥಾನ ಅಂತೂ ಇತ್ತು, ಒಂದು MLC ಸ್ಥಾನವೂ ಇತ್ತು. ಇತ್ತೀಚೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ 3 ವರ್ಷದಿಂದ ನಮ್ಮ ಸಮಾಜಕ್ಕೆ ಯಾವುದೇ ಸ್ಥಾನಮಾನ ಇಲ್ಲ. ಸುಮಾರು JDS ಆಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ ಯಾವುದೇ ಪಕ್ಷದಲ್ಲಿ ಒಬ್ಬ ಮಂತ್ರಿ ಇರ್ತಿದ್ರು, ಒಬ್ಬ MLC ಇರ್ತಿದ್ರು. ಕರ್ನಾಟಕದಲ್ಲಿ ನಾವು 35 ರಿಂದ 36 ಲಕ್ಷ ಜನಸಂಖ್ಯೆ ಉಳ್ಳ ಈ ಬಂಜಾರ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಅದನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಸಾರಿ ಕೈ ತಪ್ಪಿತ್ತು. ಆದ ಕಾರಣ ನಮ್ಮ ಸಮಾಜದ ವತಿಯಿಂದ ಎಲ್ಲ ಜಿಲ್ಲೆ, ತಾಲೂಕು, ಎಲ್ಲ ಕೇಂದ್ರಗಳಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದಾರೆ. ನಮ್ಮ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನ ಕೊಡಿ, ಒಂದು MLC ಕೊಡಿ. 5 ಜನ MLA ಸ್ಥಾನಕ್ಕೆ ನಿಂತಿದ್ದರು, ಅದರಲ್ಲಿ 4 ಜನ ಇದಾದರು, ಮತ್ತು ಒಬ್ಬರೇ ಗೆದ್ದಿರೋದು. ಹಾಗಾಗಿ ಅವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಿ. ನಮ್ಮ ಹವಾಲನ್ನು ಕೇಳೋಕ್ಕೆ, ನಮ್ಮ ಕಷ್ಟ ಸುಖ ಕೇಳೋಕ್ಕೆ, ನಮ್ಮ ಸಮುದಾಯಕ್ಕೆ, ನಮ್ಮ ಸಮುದಾಯದವರು ಈ ಹಿಂದೆ ಎಲ್ಲ ಕಡೆ ವಲಸೆ ಹೋಗೋದು ಮತ್ತು ಕೆಲವೊಂದು ಈ ಅತ್ಯಾಚಾರ ಆಗಲಿ, ಈ ಕೇಸ್ಗಳಾಗಲಿ, ಯಾವುದೇ ಒಂದು ಹವಾಲನ್ನು ನಮ್ಮ ಸ್ವೀಕರಿಸೋಕ್ಕೆ ಮಂತ್ರಿ ಇಲ್ಲ. ಮಂತ್ರಿ ಸ್ಥಾನವನ್ನು ಕೊಡಿ ಅಂಥೇಳಿ ನಾವು ಈಗ ಮಧ್ಯಮ ಮಿತ್ರರ ಮುಖಾಂತರ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವರಿಗೆ ಒತ್ತಡ ಹಾಕ್ತಾಯಿದ್ದೀವಿ. ಈಗ ಸರ್ಕಾರ ಹೊಸದಾಗಿ ರಚನೆ ಆಗ್ತೈತೆ. ಈಗ ನಮ್ಮ DK ಶಿವಕುಮಾರ್ ಸಾಹೇಬ್ರವರು ಈಗ ಪದಗ್ರಹಣ ಮಾಡ್ತಾಯಿದ್ದಾರೆ 3ನೇ ತಾರೀಕು. ಆ ಪದಗ್ರಹಣದಲ್ಲಿ ನಮ್ಮ ಏಕೈಕ ಶಾಸಕರಾದ ರುದ್ರಪ್ಪ ಮಾನಪ್ಪ ಲಂಬಾಣಿ ಅವ್ರನ್ನ ಮಂತ್ರಿಮಂಡಲದಲ್ಲಿ ಸೇರಿಸ್ಕೊಂಡು ಅವ್ರನ್ನ ಮಂತ್ರಿ ಸ್ಥಾನ ಕೊಡಬೇಕು, ನಮ್ಮ ಸಮಾಜಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ಈ ಪತ್ರಿಕಾ ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ಒತ್ತಡನೂ ಹಾಕ್ತಾಯಿದ್ದೀನಿ. ಮತ್ತು ಈ ಸಾರಿ ತಪ್ಪಿದರೆ ನಮ್ಮ ಜನಾಂಗದವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೈ ಬಿಡೋದಂತೂ ಖಾಯಮಿದೆ. ನಮ್ಮನ್ನು ನಾವು ಸಂಘಟನೆ ಮಾಡಬೇಕಂದ್ರೆ ನಮಗೊಂದು ಮಂತ್ರಿ ಸ್ಥಾನ ಬೇಕು. ನಾವು ಪಕ್ಷದಲ್ಲಿ ನಾವು ಎಲ್ಲರಿಗೂ ನಮ್ಮ ಜನಾಂಗದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನಾವೆಲ್ಲರೂ ಸೇರಿ ನಾವು ಹೊರಗಡೆ ಹೋಗ್ಬೇಕಂದ್ರೆ, ನಮ್ಮ ತಾಂಡಗಳಲ್ಲಿ ಏನಾದರೂ ಓಟ್ ಕೇಳೋಕೆ ಹೋಗ್ಬೇಕಂದ್ರೆ ನಮಗೆ ಮಂತ್ರಿ ಸ್ಥಾನ ಕೊಟ್ಟರೆ ಬಲ ಬರುತ್ತೆ. ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಮಂತ್ರಿ ಸ್ಥಾನನೇ ಕೊಡಲಿಲ್ಲ, ನಾವು ಯಾಕೆ ನಮಗೆ ಸಪೋರ್ಟ್ ಮಾಡಬೇಕು ಅನ್ನೋ ವಿಚಾರ ಮುಂದಿನ ದಿನಗಳಲ್ಲಿ ಬರುತ್ತೆ.
ಇವನ್ನೆಲ್ಲ ತಿಳ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಈಗ ಏನು ಶಾಸಕರ ಈಗ ಮುಖ್ಯಮಂತ್ರಿಗಳಾಗ್ತಿದಾರ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ಸುರ್ಜಿವಾಲಾ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಮುಖಾಂತರ ಎಲ್ಲರಿಗೂ ನಾವು ಒತ್ತಡ ಮಾಡಿ ಕೇಳ್ಕೊತಿದ್ದೀವಿ. ನಮಗೊಂದು ನಮ್ಮ ಶಾಸಕರಿಗೆ ನಮ್ಮ ಬಂಜಾರ ಸಮಾಜಕ್ಕೆ ಅನುಕೂಲ ಮಾಡಿಕೊಡೋಕ್ಕೆ ಒಂದು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂಥೇಳಿ ಈ ಮಧ್ಯಮ ಮಿತ್ರರಲ್ಲಿ ಎಲ್ಲರಿಗೂ ಒತ್ತಡ ಹಾಕಿ ಅಂಥೇಳಿ ನೀವು ಹೆಚ್ಚಿನ ಪ್ರಚಾರ ಕೊಡಬೇಕಂಥೇಳಿ ನಿಮಗೂ ವಿನಂತಿ ಮಾಡ್ಕೊತ ಎಲ್ಲರಿಗೂ ಒಂದಸ್ತಾ ಹೇಳ್ತೀನಿ. ಮತ್ತು ಮುಂದಿನ ಮಾತು ನಮ್ಮ ಕಾಶಿ ಅಣ್ಣರು, ನಮ್ಮ ವಕೀಲರು, ಅದೇ ನಮ್ಮ ಕಾಶಿ ಅಣ್ಣರು ವಕೀಲರು ಅವ್ರು ಮಾತಾಡ್ತಾರೆ. ಈ ಸಮುದಾಯದಿಂದ ಆ ಲೆಟ್ರು ಇರಲಿಲ್ಲ, ಅದಕ್ಕೆ ಇದನ್ನೇ ಮಾಡಿಬಿಟ್ಟಿದ್ದೀನಿ. ಅದೊಂದು ಒಂಚೂರು ಕ್ಷಮೆ ಇರಲಿ.